ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೇಲಿ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ಆಲ್ರೆಡಿ. 2 ಬಾಳೆ ಮರ ಒಂದಿತ್ತು, ಅದು ಹಣ್ಣಿಗೆ ಬಿಟ್ಟಿದೆ, ಅದೊಂದು ಮಾತ್ರ ಕಡ್ದಿಲ್ಲ. ಇನ್ನು ಮಿಕ್ಕಿದೆಲ್ಲ ಕ್ಲೀನ್ ಮಾಡಿಸ್ತಿದ್ದೀವಿ. ಬಿಕಾಸ್ ಪಕ್ಕದಲ್ಲಿ ಬೇರೆ ಮನೆ ಬರ್ತಾ ಇದೆ. ಈ ಸೈಟ್ ನಿಮ್ದಾ ಅಂತ ಕೇಳ್ತಾ ಇದ್ರಲ್ಲ ತುಂಬ ಜನ. ಇಲ್ಲ, ಇದು ಬೇರೆ ಯಾರ್ದೋ ಸೈಟು. ಅವರು ಇವಾಗ ಬರ್ತಾ ಇದ್ದಾರೆ, ಹಾಗಾಗೆಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಸೊ ಇವತ್ತು ನನಗೆ ಶುಗರ್ ಟೆಸ್ಟ್ ಇದೆ. ಅದಕ್ಕೇ ಇವಾಗ ನನಗೆ ಒಂದು ಬ್ಲಡ್ ಟೆಸ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಶುಗರ್ ಇವಾಗ ಕನ್ಸ್ಯೂಮ್ ಮಾಡಿ ಮೇಡಮ್ ಅಂತ ಹೇಳಿದ್ರು. 1/2 ಲೀಟರ್ದು ಬಾಟಲ್ ನನ್ನ ಹತ್ರ ಇರಲಿಲ್ಲ ಮೇಲ್ಗಡೆ, ಅದಕ್ಕೇ ಕಾಲ್ ಒಂದಿತ್ತು, ಅದನ್ನೇ ತೊಗೊಂಡು ಇದಕ್ಕೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಈಗ ಕುಡಿದ್ಮೇಲೆ ನನಗಿರೋದು ಹಬ್ಬ. ಯಾಕೆಂದರೆ ಇದು ಖಾಲಿ ಹೊಟ್ಟೆಲ್ ತೊಗೋತೀವಲ್ವ, ಇಮ್ಮಿಡಿಯೇಟಾಗಿ ವಾಮಿಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದೊಂದು ಭಯ. ಬಟ್ ವಾಮಿಟ್ ಆದರೆ ಹೇಳಿ ಅಂತ ಹೇಳಿದ್ದಾರೆ, ನೋಡೋಣ. ಇವಾಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಕುಡಿಯೋಣ. ಇದು 1/2 ಲೀಟರ್ ಬಾಟಲ್ಲು, ನೀರು ತೆಗೆದಿಟ್ಬಿಡ್ತೀನಿ. ಕಷ್ಟವನೇನು ಇಷ್ಟು ಬೆಳಗ್ಗೆ ಬಂದ್ಬಿಟ್ಟವನೇ. ಇದು ವಿತಿನ್ 10 ಮಿನಿಟ್ಸಲ್ಲೇ ಕುಡಿಬೇಕಂತೆ. ಗೊತ್ತಿಲ್ಲ. ನಾನು ಹೋಮ್ ಕಲೆಕ್ಷನ್ಗೆ ಆಪ್ಟ್ ಮಾಡ್ಕೊಂಡಿದ್ದೆ. ಬಿಕಾಸ್ ನನಗೆ ಬೆಳಗ್ಗೆ ಅಷ್ಟು ಬೇಗ ಹೋಗ್ತೀನೋ ಇಲ್ವೋ ಅಂತ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಹಾಗಾಗಿ ಅವ್ರಿಗೇ ಹೋಮ್ ಕಲೆಕ್ಷನ್ಗೆ ತುಂಬ ಹತ್ತಿರ ಇರೋದ್ರಿಂದ ನನಗೆ ಸಖತ್ತು ಈಸಿ. ಹಾಗಾಗಿ ಹೋಮ್ ಕಲೆಕ್ಷನ್ ಬಂದಿದ್ದರು. ಬ್ಲಡ್ ಫಸ್ಟ್ ತೊಗೊಂಡು ಹೋಗ್ತಾರೆ. ಅದಾದಮೇಲೆ ಅದಕ್ಕೂ ಮತ್ತು ನೆಕ್ಸ್ಟು ನಾವು ಶುಗರ್ ಇದನ್ನು ಕುಡಿತೀವಲ್ಲ, ಗ್ಲೂಕೋಸ್ ವಾಟರು, ಅದಕ್ಕೂ ಕಂಪೇರ್ ಮಾಡ್ಕೊತಾರೆ. ನಂದು 2 ಕೂಡ ನಾರ್ಮಲ್ ಇತ್ತು. ನಂಗೆ ಸ್ವಲ್ಪ ಭಯನೇ ಇತ್ತು. ಬಿಕಾಸ್ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ಸ್ವೀಟ್ ಕ್ರೇವಿಂಗ್ ನನಗೆ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಇವಾಗ ಐ ಫೀಲ್ ಓಕೆ. ಬಟ್ ನಾನು ತಿಂತಿರೋದೇ ಸ್ವೀಟ್ ಜಾಸ್ತಿ ಅಂತ ನಾನು ಅಂದ್ಕೊಂಡಿದ್ದು. ನನಗಿನ್ನ ಇನ್ನೂ ಜಾಸ್ತಿ ತಿನ್ನೋರು ಇರ್ತಾರೆ. ನಾನು ಸ್ವೀಟ್ ಟೂತ್ ಅಲ್ಲ, ಮುಂಚೆಯಿಂದನೂ ಅಷ್ಟೇ, ಅಷ್ಟೊಂದು ಸ್ವೀಟ್ ಟೂತ್ ಅಲ್ಲ ನಾನು. ಈ ಪ್ರೆಗ್ನೆನ್ಸಿಯಲ್ಲೇ ನಾನು ಇಷ್ಟೊಂದು ಮ್ಯಾಕ್ಸಿಮಮ್ ಸ್ವೀಟ್ ತಿಂದಿರೋದು ಅಂತ ನನಗೆ ಅನಿಸುತ್ತೆ. ಬಿಕಾಸ್ ನಾರ್ಮಲ್ ಡೇಯಲ್ಲಿ ನಾನು ಸ್ವೀಟ್ ಕನ್ಸ್ಯೂಮ್ ಮಾಡೋದೇ ಇಲ್ಲ, ನನಗೆ ಇಷ್ಟವೂ ಆಗೋದಿಲ್ಲ. ಈ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಸ್ವೀಟ್ನ ತುಂಬ ತಿಂದಿದ್ದೀನಿ. ಜಾಮೂನ್ ಆಗಲಿ, ಹೋಳಿಗೆ, ಏನೇನೋ ಒಟ್ಟಿನಲ್ಲಿ ಏನು ಸಿಗುತ್ತೆ ಎಲ್ಲ ಸ್ವೀಟ್ ಐಟಮ್ಸ್ಗಳನ್ನ ನಾನು ಜಾಸ್ತಿ ತಿಂದಿದ್ದೀನಿ. ನನ್ನ ಪ್ರಕಾರ ಅದು ನನಗೆ ಜಾಸ್ತಿ. ಅದು ಕ್ವಾಂಟಿಟಿ ಕಮ್ಮಿ ಇದ್ರೂ ಅಷ್ಟು ಕೂಡ ತಿಂದೇ ಇರೋಳು ಇವಾಗ ಎಷ್ಟು ತಿಂದಿದ್ದೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಒಂಚೂರು ಭಯ ಇತ್ತು. ಬಿಕಾಸ್ ಈ ಪ್ರೆಗ್ನೆನ್ಸಿಯಲ್ಲಿ ಬಂದುಬಿಡತ್ತೆ ಶುಗರ್ ಅಲ್ವಾ, ಹಾಗಾಗಿ. ಸಾಕು ತಾನೇ. ನನಗೆ ಇದನ್ನು ಕುಡಿಯೋದು ಒಂಥರ ಹಿಂಸೆ ಇಲ್ಲಪ್ಪ. ಬೆಳಗ್ಗೆ ಸ್ವೀಟ್ ಇಷ್ಟು ಕುಡಿದ್ರೆ ಅಷ್ಟೇ ವಾಂತಿ ಆಗುತ್ತೆ. ಸಾಕು ಬಿಡಿ ಗೈಸ್, ನನಗೇನು ಶುಗರ್ ಇಲ್ಲ. ಟೆನ್ ಮಿನಿಟ್ಸಲ್ಲಿ ಕ್ಲಿಯರ್ ಮಾಡಬೇಕಂತೆ. ಬನ್ನಿ. ಸೊ ಈಗ 2 ಸರಿ ಟೆಸ್ಟ್ನ ಇದು ಮಾಡ್ತಾಯಿದ್ದಾರೆ, ಆಯಿತಾ. ಒಂದು 5th ಮಂತಲ್ಲಿ ಒಂದು ಸರಿ, 7 ಮಂತಲ್ಲಿ ಒಂದು ಸರಿ ಮಾಡ್ತಾಯಿದ್ದಾರೆ. 7 ಮಂತ್ ಆಲ್ಮೋಸ್ಟ್ ನಂದು ಇನ್ನೂ ನೆಕ್ಸ್ಟ್ ವೀಕಿಗೆ 7 ಮಂತ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಕುಡಿಯೋಕ್ಕಂತಾರೆ. ಚಿಯರ್ಸ್. ಈಗ ಟೈಮ್ ಎಷ್ಟು? ಈಗ ಆಲ್ಮೋಸ್ಟ್ 7:45. ನೆನ್ಪಿಟ್ಕೋಬೇಕಲ್ಲ, ಅದಕ್ಕೋಸ್ಕರ. ಹೆಂಗಿರೋ ನೀರು ಕುಡ್ದಿರಲಿಲ್ಲ, ಅದಕ್ಕೇ ಕುಡಿದ್ಬಿಡ್ತೀನಿ.
ಅಷ್ಟೊಂದು ಸ್ವೀಟ್ ಅನ್ನಿಸ್ತಿಲ್ಲ. ಬರೀ ಎಷ್ಟು ತೊಗೊಳ್ಳಿ. ಇನ್ ಕೇಸ್ ವಾಮಿಟ್ ಏನಾದರೂ ಆದರೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಅವಾಗ ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ವಾಮಿಟ್ ಆಗ್ತಿತ್ತು, ಬಟ್ ಈಗೇನಿಲ್ಲ. ಬಟ್ ಲೆಟ್ ಮಿ ಸಿ, ನೋಡೋಣ. ಯಾಕೆಂದರೆ ಖಾಲಿ ಹೊಟ್ಟೆಲಲ್ವ, ಖಾಲಿ ಹೊಟ್ಟೆಲಿ ಈ ಥರ ಸ್ವೀಟ್ ನೀರು ಕುಡಿದ್ರೆ ಆಬ್ವಿಯಸ್ಲಿ ಇರೋದಿಲ್ಲ. ನೋಡೋಣ. ನಿಜವಾಗ್ಲೂ ಆಗಲ್ಲ ಇದೆಲ್ಲ. ಯಾರು ತೊಗೋತಾರೆ ಇವೆಲ್ಲ ಅನಿಸುತ್ತೆ ನಿಜ. ಸೊ ಈಗ ಫಿನಿಷ್ ಮಾಡಿದ್ದೀನಿ. 7:45 ಟೈಮು, ಮಾರ್ನಿಂಗು ಹೇಳಿರೋದು ನಾನು. ಅವರಲ್ಲಿ ಬರಬೇಕಿರೋ 9:45ಗೆ ಎಕ್ಸಾಕ್ಟಾಗಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನನಗೆ ಯಾಕೋ ವಾಮಿಟ್ ಆಗೋ ಥರ ಅನಿಸ್ತಾ ಇದೆ. ಏನು ಕತೆ ಅಂತ ಗೊತ್ತಿಲ್ಲ. ಒಳ್ಳೆ ನನಗೆ ನಿದ್ದೆ ಬಂದಿತ್ತು ಗೈಸ್ ಇವತ್ತು ಆ್ಯಕ್ಚುಲಿ. ಆಯಿತಾ, ತುಂಬ ನಿದ್ದೆ ಮಾಡೋಣ ಅಂತ ಹಂಗೆ ಮಲಗಿದ್ದೆ. ಎಕ್ಸಾಕ್ಟಾಗಿ 7 o'clock ಕಾಲ್ ಮಾಡಿದ್ರು. ಬಿಕಾಸ್ ಅದು ಬೆಳಗ್ಗೆ ಅಂದರೆ ತುಂಬ ಓವರ್ ನೈಟ್ ಫಾಸ್ಟಿಂಗಲ್ಲಿರಬೇಕಲ್ವ. ಫಾಸ್ಟಿಂಗಲ್ಲಿರಬೇಕು ಓವರ್ ನೈಟು 8 hours ಆದರೂ ಆಗಿರಬೇಕು. ಸೊ ಹಾಗಾಗಿ 7ಗೆ ಕಾಲ್ ಮಾಡಿದ್ರು. ಟೆಸ್ಟ್ ಇದೆ ಮ್ಯಾಮ್, ಬಂದಿದ್ದೀವಿ ಅಂತ. ಇದು ನೋಡಿ, ಗೊತ್ತೇ ಆಗಿಲ್ಲ ನನಗೆ ಇದು ಎಷ್ಟು ನೀಟಾಗಿ ತೊಗೊಂಡ್ರು ಗೊತ್ತಾ. ಒಂದು ಸ್ವಲ್ಪ ಪ್ರಿಕ್ಲಿಂಗ್ ಥರನೂ ನನಗೆ ಆಗಿಲ್ಲ ಇದು.
ಲಾಸ್ಟ್ ಟೈಮ್ ಅಲ್ಲಿ ಹುಡುಗಿರೇ ಹಿಂಗೆ ಅಂತ ಅನಿಸುತ್ತೆ, ಎಲ್ಲ ಪ್ರೊಫೈಲಲ್ಲೂ ಹುಡುಗಿರೇನೋ ಎಡವಟ್ಟು ಮಾಡ್ತೀವಿ ಅಂತ ಅನಿಸುತ್ತೆ. ಅವರು ನನಗೆ ಹಂಗೆ ಬ್ಲಡ್ ತೊಗೊಳ್ಳುವಾಗ ನಂಗೆ ಪೇಯ್ನ್ ಆಗ್ತಿತ್ತು ಸ್ವಲ್ಪ. ಬಟ್ ಸರಿ ಯಾರೋ ಹುಡುಗ ಬಂದಿದ್ದು, ಒಂದು ಚೂರು ಗೊತ್ತಾಗಿಲ್ಲ. ನಾನು ಆಯಿತು ಮುಗಿತಾ ಇದು ಅಂತ ನೋಡ್ತಾ ಇದ್ದೀನಿ, ಆಲ್ರೆಡಿ ಅದನ್ನು ತೆಗೆದುಬಿಟ್ಟು ಸ್ಟಿಕ್ಕರ್ ಅಂಟಿಸಿ ಇಟ್ಟಿದ್ರು ಅವರು. ಅಷ್ಟು ಅಕ್ಯುರೇಟಾಗಿ ತೊಗೊಂಡ್ರು. ನನಗೆ ಒಂದು ಸ್ವಲ್ಪನೂ ಪೇಯ್ನ್ ಆಗಿಲ್ಲ ಗೈಸ್. ಅಂದರೆ ನನಗೆ ಬೆಳಗ್ಗೆ ಚಳಿ ಅಲ್ವಾ, ಯಪ್ಪ ಈ ಚಳಿಗೆ ಎಲ್ಲಿ ನೋವಾಗುತ್ತೋ ಏನೋ ಅಂತ ಹೆದರ್ಕೊಂಬಿಟ್ಟಿದ್ದೆ ನಾನು. ನನಗೆ ಈ ಚಳಿಗಾಲದಲ್ಲಿ ಏನಾದ್ರು ಗಾಯ ಆಗೋದು, ಆಮೇಲೆ ಈ ಥರ ಹಿಂಗೆ ಇದನ್ನು ಮಾಡೋ ಈ ಥರ ಬ್ಲಡ್ಡೆಲ್ಲ ತೊಗೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ ನನಗೆ. ಅದಾಯಿತು ಬೆಳಗ್ಗೆ. ಅದಾದಮೇಲೆ ಇಮ್ಮಿಡಿಯೇಟಾಗಿ ಇದನ್ನು ತೊಗೋಬೇಕು. ಅದನ್ನು ತೊಗೊಂಡಾದ್ಮೇಲೆ 2 hours ಇವಾಗ 7:45 ಅಂದರೆ 9:45 ಬರ್ತಾರೆ ಅವರು. ಸೊ ಅಷ್ಟೇ, ಇದೊಂದು ಟೆಸ್ಟ್ ಆದರೆ ಮುಗೀತಪ್ಪ ದೇವರೇ. ಯಾಕಂದರೆ ನನಗೆ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇಷ್ಟೊಂದೆಲ್ಲ ಏನೂ ನಾನು ನೋಡಿರಲಿಲ್ಲ. ಬಟ್ ಈ ಸರಿ ಅದೇನೋ ಗೊತ್ತಿಲ್ಲ, 2 ಸರಿ ಶುಗರ್ ಟೆಸ್ಟು, ಎಲ್ಲರಿಗೂ ಹಾಗೆ ಹೇಳ್ತಾ ಇದ್ದಾರಂತೆ. ಮೋಸ್ಟ್ಲಿ ಕೆಲವೊಬ್ಬರಿಗೆ 7 ಮಂತಲ್ಲಿ ಈ ಡಯಾಬಿಟೀಸ್ ಎಲ್ಲ ಬರುತ್ತೆ ಅಂತನೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಒಂದೇ ಸರಿ ಮಾಡಿಸಿದ್ದು, ಲಾಸ್ಟ್ ತಕ್ಷವಿದ್ರಲ್ಲಿ ಒಂದೇ ಸರಿ ಮಾಡಿಸಿದ್ದು. ಈ ಸರಿ ಅದೇ ನೆನ್ನೆ ಸೋಮು ಬುಕ್ಲೆಟ್ ನೋಡ್ಬಿಟ್ಟು ಹೇಳ್ತಾಯಿದ್ರು, ಇದೇನಿದು ಇನ್ನೂ 7 ಮಂತ್ ಕಂಪ್ಲೀಟ್ ಆಗಲೇ ಇಷ್ಟು ದಪ್ಪ ಆಗ್ಬಿಟ್ಟಿದೆಯಲ್ಲ ಬುಕ್ಲೆಟು, ಇಷ್ಟೊಂದು ಕೊಟ್ಟಿದ್ದಾರೆ, ತಕ್ಷವಿದ್ದು ಇಷ್ಟೊಂದು ಇರಲಿಲ್ಲ ಅಂತ ಹೇಳ್ಬಿಟ್ಟು. ನಾನು ತುಂಬ ಟೆಸ್ಟ್ಗಳು ಎಲ್ಲ ಇದು ಮಾಡ್ತಾರೆ ಈ ಸರಿ, ಅದೇನಂತ ಗೊತ್ತಿಲ್ಲ. ಎನಿವೇಸ್ ಇದೊಂದು ಆದರೆ ಮುಗೀತಲ್ಲ ಲಾಸ್ಟು ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಫಿನಿಶ್ ಆಯಿತು. ಆಮೇಲೆ ಮತ್ತೆ ಬರಲಿ, ಆಮೇಲೆ ನಿಮಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇದು 2ನೇ ಸರಿ 9:45 ಬಂದು ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡ್ರು ಅವರು. ಹೆಸರೇಳು. ಇಂಜೆಕ್ಷನ್ ಕೊಡಲ್ಲ ಬಾ, ಏನು ಕೊಡಲ್ಲ ಬಾ, ಕ್ಲೋಸ್ ಆಗಿದೆ ಆಲ್ರೆಡಿ. ನಮ್ಮ ಮನೆಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು. ಅವ್ರು ನನಗೋಸ್ಕರ ನೋಡಿ ಮಡ್ಲಕ್ಕಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಐ ಫೀಲ್ ಸೋ ಬ್ಲೆಸ್ಡ್ ಆ್ಯಂಡ್ ಸೋ ಹ್ಯಾಪಿ. ಯಾರೋ ನಾನು ಅವತ್ತೇ ನೋಡಿರೋದು ಅವ್ರನ್ನ ಫಸ್ಟು, ಅವರು ನನ್ನ ಅವತ್ತೇ ಫಸ್ಟ್ ನೋಡ್ತಾ ಇರೋದು. ಸೊ ಬರೋಕ್ಕೆ ಮುಂಚೆ ಆ ಗೆಸ್ಚರ್ ಇದೆಯಲ್ಲ, ಅದೆಷ್ಟು ಚೆನ್ನಾಗೆ ಮಾಡಿದ್ರು ಅಂತ ನನಗೆ, ನಾನು ನಮ್ಮಮ್ಮ ಅದೇ ಮಾತಾಡ್ಕೊತಾ ಇದ್ವಿ. ನಾನು ಹಾಸ್ಪಿಟಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನೈಟ್ ಶಿಫ್ಟ್ ಎಲ್ಲ ಇದೆ, ಫೇಸ್ ತುಂಬ ಡಲ್ಲಾಗಿದೆ, ನನ್ನ ತೋರಿಸ್ಬೇಡಿ ಅಂತ ಹೇಳ್ತಾಯಿದ್ರು. ಸೊ ಬ್ಲರ್ ಮಾಡಿದ್ದೀನಿ ಅದಕ್ಕೆ. ಇಲ್ಲಿ ನಮ್ಮ ಪಾಪುನೇ ವಿಡಿಯೋ ಮಾಡ್ತಾ ಇರೋದು, ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾಳೆ ನೋಡಿ. ಈಗ ಆಲ್ರೆಡಿ ಕಲ್ತ್ಬಿಟ್ಲು ಎಲ್ಲ ಅವಳು. ಯಾಕೆಂದರೆ ನಮ್ಮ ಮನೇಲಿ ಸೋಮುನೂ ವಿಡಿಯೋ ಮಾಡಲ್ಲ, ಯಾರೂ ಮಾಡಲ್ಲ, ಟ್ರೈಪೋಡಲ್ಲಿ ಇಟ್ಟರೆ ಸರಿ ಹೋಗಲ್ಲ. ಅದಕ್ಕೇ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನೇ ಈ ಥರ ಮಾಡಿ ಅವಳಿಗೆ ಟ್ರೈನ್ ಮಾಡಿಬಿಟ್ಟಿದ್ದೀನಿ. ಅಕ್ಕ ಏನೋ ತಂದಿಯಾರಲ್ಲ ನೋಡಿ ಮಾತಾಡ್ಸು. ವೆರಿ ನೈಸ್, ಥ್ಯಾಂಕ್ ಯು. ನಮ್ಮ ಮನೆಗೆ ಯಾರು ಈ ಥರ ನನಗೆ ತಂದಿರಲಿಲ್ಲ. ಅಕ್ಕ ನನಗೆ ಒಂದು ಸ್ವೀಟ್ ತರಕ್ಕೂ ಭಯ. ಫಸ್ಟ್ ಟೈಮು ಲೈಕ್ ನಾವು ಯೋಚನೆ ಮಾಡ್ತೀವಿ ಯಾರಾದ್ರೂ ಏನಾದ್ರು ಕೊಟ್ಟಾಗ ತಿನ್ಬೇಕು ಅಂತ ಹೇಳುವಾಗ, ನೀವೇನು ಅನ್ಕೊಂತೀರೋ. ತುಂಬ ಚಿಕ್ಕವಳು. ನಂಗೆ ಏನೇ ತರಕ್ಕೂ ಫಸ್ಟ್ ಟೈಮ್ ಭಯ ಇಂದಲೇ ತಗೋಬಂದೆ. ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ತೀರೋ ಅನ್ನೋದು ಅದು ಒಂದು. ಥ್ಯಾಂಕ್ ಯು ವೆರಿ ಮಚ್. ಬೇಬಿ ಆದ್ಮೇಲೆ ಬರ್ತೀನಿ, ಶ್ರೀಮಂತಕ್ಕೂ ಕರಿತೀನಿ, ಬರಬೇಕು. ಕಾಣ್ತಿದ್ಯಾ? ಇಬ್ರು ಜೊತೆ ನಿಂತ್ಕೊಂಡ್ರೆ ಅದು ಫೋಟೋ ಸ್ಕ್ರೀನ್ ಶಾಟ್. ನಾನು ಫೋನ್ ಕೊಡ್ತೀನಿ, ನಿಮ್ಗೆ ಮೆಸೇಜ್ ಮಾಡಿದ್ದು. ನಾನು ಆಲ್ಮೋಸ್ಟ್ ಎಲ್ಲಾರು ವ್ಲಾಗ್ಸ್ ನೋಡ್ತೀನಿ, ಬಟ್ ಆದ್ರೂ ಏನೋ ಯಾರಿಗೂ ಕೊಡ್ಬೇಕು ಮಾತಾಡ್ಸ್ಬೇಕು ಅನ್ಸ್ಲೇ ಇಲ್ಲ. ಫಸ್ಟ್ ಟೈಮ್ ಸೀರಿಯಸ್ಲಿ ಒಬ್ರು ಅನ್ಸಿದ್ದೆ ನಿಮ್ಗೆ. ಅವತ್ ಪಟ್ಟನಂಗ್ ಮೆಸೇಜ್ ಆಗ್ತಾ ನೀವು ಹಂಗೆ ಆಲ್ಮೋಸ್ಟ್ ನಾನು ಲೈಕ್ ಅವಳದು ನೀವು ಪ್ರೆಗ್ನೆನ್ಸಿ ವ್ಲಾಗ್ಸ್ ಆಗ್ತಿದ್ರಲ್ಲ ಆಗಿಂದ ನನ್ನ ಕೈ ಫೋನ್ ಯಾವಾಗ ಬಂತು ನಾನು ಅವಾಗಿಂದ ನಿಮ್ ವ್ಲಾಗ್ಸ್, ಮಾಲ್ಡೀವ್ಸ್ ವ್ಲಾಗ್. ಓ ಇಟ್ ವಾಸ್ 4 years ಬ್ಯಾಕ್. 4 ವರ್ಷದ ಅದು ಆಲ್ಮೋಸ್ಟ್. ಪಾಪು ನೋಡು, ನೀನು ಹುಟ್ಟಕ್ಕಿಂತ ಮುಂಚೆಯಿಂದ ನೋಡ್ತಿದಾರೆ ನಿನ್ನ ಅವರು. ನಿನ್ಗಿಂತ ನಾನೇ ಸೀನಿಯರ್. ಮಾತಾಡ್ಸು ಅಕ್ಕಂಗೆ. ನೀನ್ ಮಾತಾಡ್ಸಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಇಂಜೆಕ್ಷನ್ ತಗೊಂಡ್ಬರ್ತೀನಿ. ನೀವು ಯಾವ ಊರಕ್ಕ
ಹೇಳು ಕೇಳು ಎಲ್ಲ ಸ್ಕೂಲ್ಗೆ ಹೋಗಿದ್ದ ಡ್ಯಾನ್ಸ್ ಮಾತ್ರ ಸಖತ್ತಾಗಿ ಮಾಡಿ ಫಸ್ಟ್ ಹತ್ಬಿಟ್ಲು ಎದ್ಕೊಂಡು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಲಕ್ಷ್ಮಿ. ಅಳ್ತಾ ಇದ್ಲು ಜೋರಾಗೆ. ಆ ಡ್ರೆಸ್ಗಳು ಅದು ಚೆನ್ನಾಗಿದೆ. ಅದನ್ನ ನೋಡಿದ ತಕ್ಷಣ ನನ್ನ ಚೈಲ್ಡ್ಹುಡ್ ನೆನಪಾಯ್ತು. ದೊಡ್ಡ ಡ್ರೆಸ್ ಹಾಕೋದಲ್ಲ ಅದು ಹೊರಕ್ಕೆ ಆಗ್ತಿಲ್ಲ ಅವು ಮತ್ತೆ ಲೈಟ್ ಬೇರೆ ಎಲ್ಲ ಆಫ್ ಮಾಡ್ಬಿಟ್ರು ಎದುರ್ಕೊಳ್ಳೋ ಮಕ್ಕಳು ಇಲ್ಲ ನಾವು ಹಂಗೆ ಅಲ್ವಾ ಮಾಡ್ತಿದ್ವಿ ಸ್ಕೂಲಿಂದ. ನಾನು ನಂಗಿರ್ಲಿಲ್ಲ, ನಂಗೆ ಸ್ಟೇಜ್ ಫಿಯರೇ ಇಲ್ಲ. ಅಲ್ಲಕ್ಕ ಆದ್ರೂ LKG UKG ಅದೇ ನಾನು ಐ ಹೋಪ್ ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ. ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಬ್ಲೆಸ್ಡ್. ಏನಕ್ಕೆಂದರೆ ಅವ್ರು ದೊಡ್ಡಬಳ್ಳಾಪುರದಿಂದ ಬಂದಿದ್ದರು, ಅಷ್ಟು ದೂರದಿಂದ ನನ್ನ ನೋಡೋದಕ್ಕೋಸ್ಕರ ಅಂತ ಬಂದಿದ್ದರು, ನನ್ನ ಮಗಳನ್ನ ನೋಡೋದಕ್ಕೋಸ್ಕರ ಅಂತ ಬಂದಿದ್ದರು. ನಂಗೆ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಾಳೆ. ಬಾಯ್.